ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಕಾಮನ್ ಸೆನ್ಸ್ ಇಲ್ಲ. ಸೀಸನ್ 11ಗೆ ನಿಮ್ಗೆಲ್ಲ ಯಾರ್ಯಾರು ಹೋಗ್ಬೇಕು ಅಂತ ಮಧುಸ್ಕರ ಗುರುಸ್ವಾಮಿಗಳ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಅವ್ರ ಮನೆ ಮಕ್ಕಳು ಬೆಳಿಬೇಕು. ಸುಮಾರು 2 ವರ್ಷ ಆಗೋಯ್ತು ನಮ್ಮ ನಿಮ್ಮ ಭೇಟಿ ಆಗ್ಬಿಟ್ಟು. 2 ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀನಿ ಈಗ ಯೂಟ್ಯೂಬಲ್ಲಿ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ತುಂಬ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಬಿಟ್ಟಿದ್ದೆ. ಜೊತೆ ಗಿಲೇಜು ಅದು ಇದು ಬೇರೆ ಪ್ರಾಬ್ಲಮ್ಗಳಿಂದ ಮಾಡೋಕ್ಕಾಗಿಲ್ಲ. ಹೆಂಗೋ ಸುಮಾರಾಗಿ ರೆಡಿ ಆಗಿಬಿಟ್ಟು ಮನೆ ಬಿಟ್ಟೆ. ನಮ್ಮ ಮನೆಯಿಂದ ಆ್ಯಕ್ಚುಲಿ ಅರ್ಧ ಗಂಟೆ ಆಗುತ್ತೆ ಕಾಲೇಜಿಗೆ ಹೋಗೋಕ್ಕೆ. ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಬಿಟ್ಟೆ, ಆದರೂ ಲೇಟ್ ಆಯಿತು. ಸೊ ನೋಡಿ ಗುರುಸ್ವಾಮಿಗಳ ಇದೇ ನಮ್ಮ ಕಾಲೇಜು, AMC ಇನ್ಸ್ಟಿಟ್ಯೂಷನ್ಸ್. ಕಾಲೇಜ್ ಲೊಕೇಶನ್ ಬಂದುಬಿಟ್ಟು ಬನ್ನೇರುಘಟ್ಟ ರೋಡ್, ಕಲ್ಕೆರೆ, ಬ್ಯಾಂಗ್ಳೂರು. ಸೊ ಸುಮಾರು ಜನ ನೋಡಿರ್ತೀರಾ, ಕೇಳಿರ್ತೀರಾ. ಇನ್ನೂ ಕೆಲವು ಜನ ಇಲ್ಲೇ ಸ್ಟೂಡೆಂಟ್ಸ್ ಆಗಿ ಓದ್ತಾನೆ ಇರ್ತೀರಾ. ಸೊ ಬನ್ನಿ ತೋರಿಸ್ತೀನಿ. ನೋಡಿದ್ರೆ ಗುರುಸ್ವಾಮಿಗಳು ಹೆಂಗೆಲ್ಲ ಬಯಸ್ಕೋಬೇಕು ಹುಡುಗಿರ ಹತ್ರ. ಫೋನ್ ಮಾಡಿಲ್ಲ ಅಂದಿದ್ಕೆ ಕಾಮನ್ ಸೆನ್ಸ್ ಇಲ್ಲ ಅಂತಿದ್ದಾರೆ. ನೋಡಿ ನಮ್ಮ ಆನೇಕಲ್ ವರ್ಷಿನಿ ಅಂದ್ರೆ ಕೆಲಸ ಇದ್ರೆ ಹೇಳ್ತಾಳೆ. ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗ್ಲಿ ಕಣ, ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ನೀನು ಹೇಳು ಬೇಡ, ನಾ ಬೇರೆ ಕೇಳೋದು ಇಲ್ಲ. ಆಲ್ರೆಡಿ ನಿಮ್ಗೆಲ್ಲ ಹೇಳ್ದಂಗೆ ವಿಡಿಯೋ ನೋಡಿರ್ತೀರ ಗುರುಸ್ವಾಮಿಗಳ. ಸೊ ಇದೇ AMC ಕಾಲೇಜಲ್ಲಿ ಓದ್ತಾ ಇರೋದು. ಇಂಥ ದೊಡ್ಡ ಕಾಲೇಜಲ್ಲಿ ಇಷ್ಟು ಚಿಕ್ಕ ಎಳೆಮರಿಕಾಯಾಗಿ ಓದ್ತಾ ಇದ್ದೀನಿ. ಯಾವತ್ತೂ ನಾನು ನಿಮಗೆ ಹೇಳಿಲ್ಲ ಏನು ಸ್ಟಡಿ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ನಾನು ಹೇಳ್ತಿದ್ದೀನಿ. ಸೊ ನಾನು ಓದ್ತಾ ಇರೋದು ಆ್ಯಕ್ಚುಲಿ MBA. ಸದ್ಯಕ್ಕೀಗ ಸೆಕೆಂಡ್ ಇಯರ್ ಲಾಸ್ಟ್ ಸೆಮ್ಮಲ್ಲಿದ್ದೀನಿ. ಇನ್ನೊಂದು 2 ಮಂತ್ಸ್ ಆದರೆ ಅದು ಸಹ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಆಲ್ರೆಡಿ ನಿಮ್ಮ ಜೊತೆ ಮಾತಾಡ್ತಾ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ಬಟ್ ಟೈಮೇನೋ ಆಗೋಗ್ಬಿಟ್ಟಿತ್ತು, ಆದರೆ ಇನ್ನೂ ಗೆಸ್ಟ್ ಲೆಕ್ಚರ್ ಬಂದಿರಲಿಲ್ಲ. ಸೊ ಬನ್ನಿ ಹಂಗೆ ನಿಮಗೆ ನಮ್ಮ ಮಿನಿ ಆಡಿಟೋರಿಯಂ ತೋರಿಸ್ತೀನಿ. ನೋಡ್ರಪ್ಪ ಎಲ್ಲ ರಾಯಣ್ಣೆ. ಇದು ನಮ್ಮ ಪ್ರತಿಯೊಂದು ಕಾಲೇಜಲ್ಲಿ CR ಇರ್ತಾರಲ್ಲ, ಹಂಗೆ ನೋಡಿ ನಮ್ಮ ಕಟ್ಟಪ್ಪ CR. ಇವನು ಏನಾದ್ರು ಡೀಲ್ ಇದ್ರೆ ಹೇಳಿ. ಲೈಫಲ್ಲಿ ಹುಡುಗಿರ್ ಕಿಸ್ಕೊಟ್ರು ಅಂದರೆ ನಿಮಗೆ ಕಿಸ್ಕೊಡ್ತಾ ಕೂತವ್ರು ನೋಡಿ. ನೋಡ್ರಪ್ಪ ನೀವಾದ್ರೆ ಇಸ್ಕೊಳ್ಳಿ. ಇವನಂತೂ ನಮ್ಮ ಕಾಲೇಜ್ ಕುಮಾರ. ಇವನಂತ ಆನೇಕಲ್ ಕುಮಾರ ಇದ್ದಂಗೆ ನೋಡ್ರಿ. ಆಯ್ ಮಾಡ ನಮಸ್ತೆ ಸರ್. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ಬಂದ ನಮ್ಮ ಕಾಲೇಜು ಸೂಪರ್ ಸ್ಟಾರ್. ಇವನ್ನೆಲ್ಲರೂ ನೋಡಿರ್ತೀರ, ನೋಡ್ಕೊಳ್ಳಿ. ಫಸ್ಟ್ ರ್ಯಾಂಕ್ ರಾಜು. ಸ್ವಲ್ಪ ಫೇಸ್ ಕಡ್ದ ಆಯ್ ಮಾಡ ಫೋನ್ ಇಲ್ಲ ಹೆಂಗೋ ಹಂಗೆ ಮಧ್ಯಾಹ್ನ ಟೈಮ್ ಆಗೇ ಹೋಯ್ತು. ಈಗ ಸದ್ಯಕ್ಕೆ ಊಟಕ್ಕೆ ಬಿಟ್ಟಿದ್ದಾರೆ. ನೋಡಿ ನಮ್ಮ ಶರಣ ಪಾಟೀಲ್ ರೀ ಅಪ್ಪ. ಆಯ್ ಮಾಡು. ಫ್ರೆಂಡ್ಸ್ ಇವನು ನಮ್ಮ ಅಬ್ಬಿ. ಆಯ್ ಅಬ್ಬಿ ಆಯ್ ಮಾಡು ಒಂದ್ಸಲಿ. ಹಿಂಗೆ ಆಯ್ ಮಾಡ. ಹಾಂ ಈಗ ಅಪ್ಲೋಡ್ ಮಾಡೋಕ್ಕೆ ಆಲ್ರೆಡಿ ಎಲ್ಲ ತಿಂತ ಕೂತಾರ. ತಿನ್ನು ಮಚ್ಚ. ಈಗ ಬರ್ತಾನೆ ನೋಡಿ ನಮ್ಮ ರಾಜ ಹುಳಿ ಮನ್ಮಥ. ಯಾರಿವನೋ ನೀನಂತೂ ನಮ್ಮ ಕಾಲೇಜ್ ಮನ್ಮಥನೇ ಬಿಡಪ್ಪ. ನೋಡಿ ಗಾಯ್ಸ್, ನಮ್ಮ ಕಾಲೇಜ್ ಕ್ಯಾಂಟೀನು. ಬನ್ನಿ ಹಂಗೆ ಒಂದು ಸೀಕ್ರೆಟ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಇದೆ ಇಂಜಿನಿಯರಿಂಗ್ ಕಾಲೇಜ್, ಫ್ರಂಟ್ ವೇವ್ ಆಪೋಸಿಟ್ ಸ್ಟ್ರೇಟ್. ಸೊ ಗೈಸ್, ಈಗೇನು ನೋಡೋದ್ರಲ್ಲ, ಇದು ಫುಲ್ಲು ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸು. ಸೊ ಎಲ್ಲ ಇಂಜಿನಿಯರಿಂಗು ಈ ಬ್ಲಾಕಲ್ಲಿ. ನಿಮಗೆ MBA ಬ್ಲಾಕು ತೋರಿಸಿದ್ನಲ್ಲ, ಸೊ ಅಲ್ಲಿ ಅದು
ಇಲ್ಲೇನಿದ್ರು ಬರೀ ಇಂಜಿನಿಯರಿಂಗ್ ಬ್ಲಾಕ್ಗಳು ಮಾತ್ರ. ಯಾರಪ್ಪ ಶಿಷ್ಯ ಅದು ಹಂಗ್ ನೋಡ್ತಿದ್ದಲ್ಲ ಅವಳು? ಕಣ್ಣಲ್ಲೇ ನನ್ನೇ ನೋಡ್ತಾವಳೆ ಹುಡುಗಿ, ನನ್ನೇ ನೋಡ್ತಾವಳೆ. ತೋರಿಸ್ತೀನಿ. ನಿನ್ನ ಡಿಗ್ರಿ, BCom, ಬ್ಯಾಚುಲರ್ ಡಿಗ್ರಿ ಮತ್ತು PUC ಇದೆಲ್ಲ ನಿನ್ನ ಫ್ರೆಂಟೆಲ್ಲ ಸಿಗ್ತದೆ ನಿಮಗೆ. ಸೊ ಇದು ಬರೀ ಇಂಜಿನಿಯರಿಂಗ್ ಮಾತ್ರ ಇರೋದು. ಆಕ್ಚುಲಿ ಎಲ್ಲ ಅಡ್ಮಿಷನ್ ಮಾಡಿದ್ದೀವಿ ಇಂಜಿನಿಯರಿಂಗ್, CET ಎಲ್ಲ ರಿಸಲ್ಟ್ ಬಿಟ್ಟಿದ್ದಾರಲ್ಲ, ಸೊ ಕಟ್ ಆಫ್, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ಅಡ್ಮಿಷನ್ ಬೇರೆ ನಡೀತಿದೆ, ಸೊ ಎಲ್ಲ ವಿಸಿಟ್ ಮಾಡೋಕ್ಕೋಸ್ಕರ ಇವಾಗ ಏನು ನೋಡ್ತಾ ಇದ್ರೆ ಈ ಬಿಲ್ಡಿಂಗಲ್ಲಿ ಇಲ್ಲಿ ಆ್ಯಕ್ಚುಲಿ ಬ್ಯಾಚುಲರ್ಸ್ ಡಿಗ್ರಿ ತಗೋತಾರೆ. ಸೊ PUC ಸಹ ಇದೆ, ಅದರಲ್ಲಿ ಎಂಟ್ರೆನ್ಸಲ್ಲೇ ತಗೋತಾರೆ ನೋಡಿ ಈ ಬಿಲ್ಡಿಂಗಲ್ಲಿ. ಸೊ ಆಕ್ಚುಲಿ ನೀವೇನಾದ್ರು MBA ಗೆ ಜಾಯ್ನ್ ಆಗಬೇಕು ಅಥವಾ ಯಾವ್ದಾದ್ರು ಮಾಸ್ಟರ್ಸ್ ಮಾಡಬೇಕು ಅಂದರೆ ಇಲ್ಲಿ 2 ಥರ ಅಡ್ಮಿಷನ್ ಇದೆ. PG CET ಥರ ಸೇರಿಸ್ಕೊತಾರೆ, ಜೊತೆಗೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಇದೆ. ಸೊ ನನ್ನ ಕೇಳೋದಾದ್ರೆ ಆ್ಯಕ್ಚುಲಿ ನಾನು PG CET ಬರೆದ್ಬಿಟ್ಟು ಬಂದಿರೋದು 17,000 ರ್ಯಾಂಕೆಲ್ಲ ಬಂದಿತ್ತು. ಇಲ್ಲಿ ಹಾಕಿದ್ದೆ, ಸೊ ಇಲ್ಲಿಗೆ ಅಲಾಟ್ ಆಯಿತು. ಸೊ ನೀವು ಅಪ್ ಟು 20,000 22,000 ಗಂಟೆ ರ್ಯಾಂಕ್ ಬಂದರೂ ಸಹ ಇಲ್ಲಿ ಅಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. PG CET ನನಗೆ 2022 ಬ್ಯಾಚ್ ಆಗಿರೋದ್ರಿಂದ 1 ಲಕ್ಷ ಗಂಟೆ ಆಗೋಯ್ತು ಫೀಸು. ನಮ್ಮ ಅಪ್ಪ ಅಂತೂ ಕೊಡಲ್ಲ ಬಿಡಪ್ಪ. ನೋಡಿ ನಮ್ಮ ಸೌಂದರ್ಯ ಯಾಯ್ ಮಾಡು, ಎನಿ ಟೈಮ್ ಮ್ಯೂಟು. ಈ ನಮ್ಮ ಜ್ಯೋತಿ ಎಲ್ಲ ಸ್ಕೋತಿ, ಇನ್ನು ನಮ್ಮ ಪ್ರದೀಪು, ಈ ಮಲುಪಟೆಲ್ಲ ಏನ್ರಪ್ಪ. ಓಕೆ, ನಾನು ನೋಡಿ ಫ್ರೆಂಡ್ಸ್ ಒಂದೇ ಒಂಚೂರು ಊಟ ಕೊಡದೆ ತಿಂತಾವ್ರೆ. ತೋರಿಸ್ತೀನಿ ನೋಡಿ, ಈ ಗ್ಯಾಂಗ್ ಅಂತ ಯಾರು ನಂಬಕ್ ಹೋಗ್ಬೇಡಿ. ಇದೆಲ್ಲ ಒಬ್ಬರೇ ಇಟ್ಕೊಂಡು ತಿಂತಾವ್ರ, ಒಬ್ಬರ ಕರೆದ್ರೆ ನೋಡಿ. ಪರವಾಗಿಲ್ಲ. ಸೊ ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಪದ, ಒಂದು ನಿಮಿಷ ರೀ, ಇವಳಂತ ಒಂದು ನಿಮಿಷ ಇದೆ. ಭೂಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಭೂಮಿಕಾ ಅಂತ ಅರ್ಥ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಚೆಕ್ ಮಾಡಿಸಿದೀನಿ, ಇವತ್ತು ಅಥವಾ ನಾಳೆ ಒಳಗಡೆ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಅಂತೂ ಇಂತೂ ಪ್ರೆಸೆಂಟೇಷನ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಇದು ನ್ಯಾಯನಾ? ಒಂದ್ ಫ್ರೆಂಡ್ ನ ಬಿಟ್ಬಿಟ್ಟು ಮಾಡೋದ್ ನ್ಯಾಯ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಇನ್ಯಾರು ಸತ್ಯನಾರಾಯಣ ಪೂಜೆ ಮಾಡ ಕಾಲೇಜಿಗೆ ಹೆಂಗ್ ಬರೋದು? ಕಾಲೇಜ್ ರಜಾ ಹಾಕ್ಬಿಟ್ಟು ಪೂಜೆಗೆ ಹೋಗೇನಿದ್ರ? ಸಾಯಂಕಾಲ ಮಾಡ್ಕೋಬೇಕು ಪೂಜೆನ. ಏನು ಪೂಜೆ ಇಂಪಾರ್ಟೆಂಟಾ ಓದೋದ್ ಇಂಪಾರ್ಟೆಂಟಾ? ದೊಡ್ಡವ್ರ ಮಾತು ಕೇಳ್ಬೇಕು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಿಮ್ಗೆ ಆನೆಕಲ್ ಕೆಲಸ ಕೊಡ್ಬೇಕು ಅಂದ್ರೆ ನೋಡಿ, ಆನೆಕಲ್ ವರ್ಷ ಇದ್ದಾವೆ. ಇವಳೊಬ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ, ನಂಬರ್ ಕೊಡ್ತೀನಿ ನಿಮ್ಗೆ. ನಂಗೆ ಪರ್ಸನಲ್ ಮೆಸೇಜ್ ಮಾಡಿ, ಏನ್ ಕೆಲಸ ಮಾಡ್ತಾರೆ, ಏನ್ ಕ್ಲೀನ್ ಮಾಡ್ಬೇಕು ಹೇಳಿ, ಎಲ್ಲ ತರ ಕ್ಲೀನ್ ಮಾಡ್ತಾರೆ. ಆಕ್ಚುಲಿ ಯೂಟ್ಯೂಬ್ ವಿಡಿಯೋ ಮ್ಯಾಮ್, ಸೇ ಹಾಯ್ ಮ್ಯಾಮ್. गाली बात मैम, मैं नाम लक्ष्मण, इस और फैकल्टी ಇಲ್ಲೋಡಿ ಎಲ್ಲರಿಗೂ ಒಂದು ಕ್ವಶನ್ ಆನ್ಸರ್ ಮಾಡ್ರಿ. ಹಂಗೆ ಈ ಕಡೆ ಬಾ, ನೀವು ಒಳಗ್ ಬಾ. ಸೊ ಈಗ ಬಿಗ್ ಬಾಸ್ ಜ್ಯೋತಿ ಬೈಲ್ ಹಂಗೆ ಬಿಗ್ ಬಾಸ್ ಸೀಸನ್ 11ಗೆ ನಿಮ್ಗೆಲ್ಲ ಯಾರ್ಯಾರು ಹೋಗ್ಬೇಕು ಅಂತ? ಯಾರ್ಯಾರು ಹೋಗ್ಬೇಕು ಅಂತ ನಿಮ್ಗೆ ಯಾರು ಇಷ್ಟ ಅಂತ? ಯಾರು ನಿಮ್ಗೆ ಇದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಷ್ಟ ಇಲ್ಲ? ಯಾರು ಇಷ್ಟ ಆಗಿಲ್ವಾ? ಕಾಮಿಡಿಗೆ ಹೇಳ ಆಯ್ತು ಹೋಗ್ಲಿ. ಫ್ರ್ಯಾಂಕ್ ಕನ್ನಡಿಗ ಡಾಕ್ಟರ್ ಬ್ರೋ ಹೋಗ್ಲಿ, ಚೆನ್ನಾಗಿರುತ್ತೆ. ಹೋಗಲ್ಲ ಅಂತ ಹೇಳಿದಾರೆ. ಇನ್ಯಾರು ಬೇರೆ ಇಲ್ವಾ? ನೀನ್ ಹೋಗ್ಬೇಕಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಜ್ಯೋತಿ ಬಿಗ್ ಬಾಸ್ ಹೋಗ್ತಾರ? ರಾಯ್ ಸಲಿ ಬಾಯ್ಲೆ ಹೋಗ್ತಾವ್ರ, ಅರ್ಜೆಂಟ್ ಬಾಯ್ಲೆ ಹಂಗೆ ಒಂದು ಕೈ ಶೇಕ್ ಇಟ್ಕೊಡಿ ಹೋಗ್ಲಿ. ನಮ್ ರಾಯ್ ಏನೇ ಕಾಂಟ್ರಾಕ್ಟ್ ಇದ್ರಿ ಹೇಳದ ಬರ್ರಿ. ಓಕೆ ನಿಂಗೆ ಬಿಗ್ ಬಾಸ್ ಯಾರ್ಯಾರು ಹೋಗ್ಬೇಕು ಹೇಳ ಮ್ಯಾಮ್? ಹೋಗೋರಂದ್ರೆ ಯಾರು? ನಿಂಗೆ ಯಾರು ಇಷ್ಟ? ಯಾರಿಷ್ಟ ಹೋಗ್ಬೇಕು? ಇವ್ನು ಹೋಗ್ಬೇಕು. ಈಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಪಕ್ಕ ಇವಳಂದ್ರೆ ಇವಳ ಬಗ್ಗೆ ಹೇಳಕ್ಕೆ ಒಂದು ಪದಗಳೇ ಸಾಲದು ಗೈಸ್. ಅಷ್ಟು ಅದು ಅವಳು ತುಂಬಾ ಅಲ್ಲಿ ಅದು
ಇವಾಗ ಸದ್ಯಕ್ಕೆ ಇದು. ಸೊ ಆಮೇಲೆ ನಿಮ್ಗೆ ಬರೀ ಇಂಥದೆಯ. ಕಲ್ತ್ಬಿಟ್ಟ ಮ್ಯಾಮ್ ಪೂರ್ತಿ. ನಮ್ಮ ತೇಜು ಆಯ್ ಮಾಡ ಆಯ್. ಇನ್ನೊಬ್ರು VIP ಪರ್ಸನ್ನ ಮೀಟ್ ಮಾಡಿಸ್ತಾ ಇದ್ದೀವಿ ನೋಡಿ. ಅನುಷಾ ಆಯ್ ಮಾಡು. ಹಂಗೆ ಚಿಕ್ಕ ವಯಸ್ಸಲ್ಲಿ ಕಿಯಾ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನೋ ಈ ಶಿಲಾ ಬಾಲಿಕೆ. ನಮ್ಮ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡು ಎಲ್ಲರಿಗೂ ಚಾನಲ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವ್ರದ್ದು ಅಕ್ಕದು ಚಾನಲ್ ಇದೆ ಹಂಗೆ, ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಆಗ್ಬಿಡಿ. ಚಾನಲ್ ನೇಮ್ ಏನೋ ಸಿಂಪ್ಲಿ ಸಂಪೂರ್ವ. ಸೊ ಅದಕ್ಕೂ ಹೋಗಿ ಲೈಕ್ ಇದಕ್ಕೆ ಮಾಡಿ, ನಂದಕ್ಕೂ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಾಯ್. ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ ಅಂತಾರೆ. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಅಥವಾ ಸಂಬಂಧಿಕರಾಗಲಿ ಕೈ ಬಿಟ್ಟರು ನಾವು ಕಲಿತ ವಿದ್ಯೆ ಮಾತ್ರ ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಸೊ ನೀವು ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್. ಕೊನೆಯದಾಗಿ ಚಿಕ್ಕ ಹುಡುಗ ಒಂದು ಕಿವಿ ಮಾತು ಹೇಳೋದಾದರೆ, ಶಿಕ್ಷಣ ಯಾರ ಸೊತ್ತಲ್ಲ, ಶ್ರೀಮಂತರ ಸೊತ್ತಲ್ಲ. ಅದು ಬಡವರ ಶಕ್ತಿ, ಪ್ರೇರಣೆ, ಜೀವನ. ಪ್ರತಿಯೊಬ್ಬರು ತಂದೆ ತಾಯಿ ಹತ್ರ ಕೇಳ್ಕೊಳ್ಳೋದು ಒಂದೇ, ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೊಂದೊಳ್ಳೆ ಶಿಕ್ಷಣ ಕೊಡಿಸಿ. ಅದೇ ಆಸ್ತಿ ಏನಾಗಿ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮನೆ ಮಕ್ಕಳು ಬೆಳಿಬೇಕು.